ಎಲ್ಲರಿಗೂ ನಮಸ್ಕಾರ. ಕೃಷಿ ಮೇಳ 2025ಕ್ಕೆ ಎಲ್ಲರಿಗೂ ಸ್ವಾಗತ. ಕೃಷಿ ವಿಸ್ತರಣಾ ವಿಭಾಗ UASB ಸ್ಟುಡಿಯೋಗೆ ಎಲ್ಲರಿಗೂ ಸ್ವಾಗತ. ತಾಲೂಕು ಮಟ್ಟದ ಯುವ ರೈತ ಮಹಿಳೆ ಪ್ರಶಸ್ತಿ ವಿಜೇತರಾದ ಶ್ರೀಮತಿ ಭಾರ್ಗವಿ ಅವರು ಇವತ್ತು ನಮ್ಮೊಟ್ಟಿಗಿದ್ದಾರೆ. ಪ್ರಶಸ್ತಿ ಬಂದಿರೋದಕ್ಕೆ ತಮಗೆ ಅಭಿನಂದನೆಗಳು ಮೇಡಮ್. ಥ್ಯಾಂಕ್ ಯು ಮೇಡಮ್. ನಿಮಗೆ ಪ್ರಶಸ್ತಿ ಬಂದಿರೋದು ಏನಂತ ಅನಿಸ್ತಾ ಇದೆ ಮೇಡಮ್? ಫಸ್ಟ್ ಆಫ್ ಆಲ್ ತುಂಬ ಖುಷಿ ಆಗ್ತದೆ. ನಮ್ಮಂಥ ಸ್ಮಾಲ್ ಟೌನಲ್ಲಿರೋರನ್ನ ಹುಡ್ಕೊಂಡು ಅವರಿಗೆ ರೆಕಗ್ನೈಸ್ ಮಾಡಿ ಪ್ರಶಸ್ತಿ ಕೊಟ್ಟಿರೋದಕ್ಕೆ ನಿಜವಾಗ್ಲೂ ತುಂಬ ಖುಷಿ ಆಗ್ತಾಯಿದೆ. ಆ ಎಫರ್ಟ್ಗೆ ನಾನು GKVK ತಂಡಕ್ಕೆ ತುಂಬ ಅಭಿನಂದನೆಗಳು ಹೇಳ್ತೀನಿ. ನನಗೆ ಸಪೋರ್ಟ್ ಮಾಡಿದಂಥ ನನ್ನ ಫ್ಯಾಮಿಲಿ ಮೆಂಬರ್ಸ್ ಕೂಡ ನಾನು ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ನಿಮ್ಮ ಫಾರ್ಮಲ್ಲಿ ಮ್ಯಾಮ್ ಏನೇನು ಟೆಕ್ನಾಲಜೀಸ್ ಅಳವಡಿಸ್ಕೊಂಡಿದ್ದೀರಾ ಮತ್ತು ನೀವು ಏನು ಮಾಡ್ತಾ ಇದ್ದೀರಾ ಅಂತ ಹೇಳ್ಬೋದು ಮೇಡಮ್? ಟೆಕ್ನಾಲಜಿ ಅನ್ನೋದಕ್ಕಿಂತ ನಾವು ನನ್ನ ಗಮನ ಇರೋದು ಸಾವಯವ ಮಾಡಬೇಕಂತ ಹೇಳ್ಬಿಟ್ಟು ಕಂಪ್ಲೀಟಾಗಿ ಆರ್ಗ್ಯಾನಿಕ್ ಮಾಡಬೇಕನ್ನೋದು ನನ್ನ ದೃಷ್ಟಿಕೋನ. ಆರ್ಗ್ಯಾನಿಕೇ ಯಾಕೆ ಮಾಡಬೇಕು ಅಂದರೆ ನನಗೊಬ್ಳು ಚಿಕ್ಕ ಮಗಳಿದ್ದಾಳೆ. ಅವಳಿಗೆ ನಾನು ಫುಡ್ ಕೊಡಬೇಕಂದಾಗ ನಾನು ಯೋಚನೆ ಮಾಡಬಾರ್ದು, ನಾನು ಯಾವ ರೀತಿ ಫುಡ್ ಕೊಡ್ತಾಯಿದ್ದೀನಿ, ಇದಕ್ಕೆ ಏನು ಹಾಕಿದ್ದಾರೆ, ಏನು ಸಿಂಪಡಣೆ ಮಾಡಿದ್ದಾರೆ ಅನ್ನೋ ಯೋಚನೆ ನನ್ನಲ್ಲಿ ಇರಬಾರ್ದು ಅನ್ನೋ ಕಾರಣಕ್ಕೆ ನಾನು ಸ್ಟಾರ್ಟ್ ಮಾಡ್ತಾ ಬೆಳೀತಾ ನನ್ನ ಫ್ರೆಂಡ್ಸ್ ಕೇಳೋಕ್ಕೆ ಸ್ಟಾರ್ಟ್ ಮಾಡಿದ್ರು, ಅವ್ರ ಫ್ರೆಂಡ್ಸ್ ಕೇಳೋಕ್ಕೆ ಸ್ಟಾರ್ಟ್ ಮಾಡಿದರು. ಹಾಗೆ ಗ್ರೋ ಆಗ್ತಾ ಬಂದಿದ್ದು. ಸೊ ಇವಾಗ ನನ್ನ ತೋಟದಲ್ಲಿ ಯಾರಾದರೂ ಬಂದ್ರೂ ಹಣ್ಣುಗಳನ್ನ ಕಿತ್ತು ತೊಳೆಯೋದು ಅಲ್ಲ, ಒರೆಸೋದು ಬೇಡ, ಹಾಗೆ ತಿನ್ಬೋದು. ಆ ದೃಷ್ಟಿಕೋನದಲ್ಲಿ ಮಾಡ್ತಾ ಇರೋದು. ಸೊ ಇದು ಫಸ್ಟು. ಇದರಲ್ಲಿ ಸುಭಾಷ್ ಪಾಳೇಕರ್ ಅವ್ರ ಮೆಥಡಲ್ಲಿ ನಾನು ಮಲ್ಟಿಲೇಯರ್ ಮತ್ತು ಜೈವಿಕವಾಗಿ ಏನೇನು ಇನ್ಪುಟ್ಸ್ ಕೊಡಬೇಕು ಅದೆಲ್ಲ ಕೊಟ್ಕೊಂಡು ಬೆಳೆಸ್ತಾ ಇದ್ದೀನಿ. ಮತ್ತು ನೀವು ಇದೆಲ್ಲ ಮಾಡೋದಕ್ಕೆ ಮಾಹಿತಿ ಎಲ್ಲಿಂದ ಪಡ್ಕೊತಾ ಇದ್ದೀರಾ ಮೇಡಮ್? ಇನಿಷಿಯಲಿ ಸ್ಟಾರ್ಟ್ ಆಗಿದ್ದು ಯೂಟ್ಯೂಬಿಂದ. ಬರ್ತಾ ಈ ಕೃಷಿ ವಿಜ್ಞಾನ ಕೇಂದ್ರಗಳು ಇರ್ಬೋದು, ತಾಲೂಕು ಮಟ್ಟದಲ್ಲಿ ಎಲ್ಲ ತೋಟಗಾರಿಕೆ ಇಲಾಖೆಗಳು ಅವರೆಲ್ಲ ಬಂದು ಈ ಥರ ಮಾಡಿ ಮೇಡಮ್ ಅಂತೆಲ್ಲ ಗೈಡೆನ್ಸ್ ಕೊಡ್ತಾ ಇದ್ದಾರೆ. ನಮ್ಮಂಥ ಜನತೆಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಾ ಕೃಷಿ ಬಗ್ಗೆ? ಕೃಷಿನ ನೀವು ಆದಾಯಕ್ಕೋಸ್ಕರ ಮಾಡಬೇಡಿ, ಇದು ನಿಮ್ದೊಂದು ಲೈಫ್ ಸ್ಟೈಲ್ ಆಗಬೇಕು. ಸ್ಟ್ರೆಸ್ ಅಂತಾರೆ, ಇದು ರಿಯಲ್ ಸ್ಟ್ರೆಸ್ ಬಸ್ಟರ್. ಆ ಗಿಡಗಳ ಜೊತೆ ನೀವು ಮಾತಾಡೋದು, ನೀವು ಅದ್ರ ಜೊತೆ ಬೆಳೆಯೋದು ಮಾಡಿದಾಗ ನಿಮ್ಮಲ್ಲಿ ನಂಬರ್ ಆಫ್ ಥಾಟ್ಸ್ ಪರ್ ಸೆಕೆಂಡ್ಸ್ ಕಮ್ಮಿ ಆಗುತ್ತೆ. ರಿಯಲ್ ಸ್ಟ್ರೆಸ್ ಅಲ್ಲೇ ಕಮ್ಮಿ ಆಗೋದು. ದಟ್ ವಿಲ್ ಬಿ ಅ ರಿಯಲ್ ಸ್ಟ್ರೆಸ್ ಬಸ್. ಬನ್ನಿ, ನೀವು ಫ್ರೀ ಇದ್ದಾಗ ವೀಕೆಂಡ್ ಫಾರ್ಮಿಂಗ್ ಅಂತ ಮಾಡಿ, ತೋಟದಲ್ಲಿ ಓಡಾಡಿ, ಗಿಡಗಳ ಜೊತೆ ಮಾತಾಡಿ, ಆ ಫ್ರೆಶ್ ಏರ್ ಬ್ರೀತ್ ಮಾಡಿ, ನಿಮ್ಮ ಲೈಫಲ್ಲಿ ನೀವೇ ಡಿಫ್ರೆನ್ಸ್ ಕಾಣ್ತೀರಾ. ಮತ್ತೊಮ್ಮೆ ನಿಮಗೆ ಪ್ರಶಸ್ತಿ ಬಂದಿರೋದಕ್ಕೆ ಅಭಿನಂದನೆಗಳನ್ನ ಹೇಳ್ತಾ ಇದ್ದೀನಿ. ಧನ್ಯವಾದಗಳು. ಥ್ಯಾಂಕ್ ಯು ಮೇಡಮ್. ಥ್ಯಾಂಕ್ ಯು ಸೋ ಮಚ್.